ಬ್ರೇಕ್ನ ನಂತರ ಕರ್ನಾಟಕ 28 ಕ್ಲಿಯರ್ ಪಿಕ್ಚರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಂದೊಂದು ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು. ಆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಎಷ್ಟಿದ್ರು, ಬಿಜೆಪಿ ಶಾಸಕರು ಎಷ್ಟಿದ್ರು, JDSನವರು ಎಷ್ಟಿದ್ರು, ಪಕ್ಷೇತರರು ಎಷ್ಟಿದ್ರು, ಅವರು ತಮ್ಮ ತಮ್ಮ ಪಕ್ಷಗಳ ಅಭ್ಯರ್ಥಿಗಳಿಗೆ ಅಥವಾ ತಮ್ಮ ತಮ್ಮ ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಎಷ್ಟು ಲೀಡ್ ಕೊಟ್ಟರು, ಇವುಗಳ ಆಧಾರದ ಮೇಲೆ ಒಂದು ಪರ್ಫಾರ್ಮೆನ್ಸ್ ರಿವ್ಯೂ ಥರದ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಬಿಜೆಪಿ 224 ಕ್ಷೇತ್ರಗಳ ಪೈಕಿ 124 ಕ್ಷೇತ್ರಗಳಲ್ಲಿ ಲೀಡ್ ತೆಗೆದುಕೊಂಡಿದೆ ವಿಧಾನಸಭಾ ಸೆಗ್ಮೆಂಟ್. JDS 17 ಕ್ಷೇತ್ರಗಳಲ್ಲಿ ಲೀಡ್ ತಗೊಂಡಿದೆ. ಕಾಂಗ್ರೆಸ್ 83 ಕ್ಷೇತ್ರಗಳಲ್ಲಿ ಲೀಡ್ ತಗೊಂಡಿದೆ. 138 ಶಾಸಕರ ಬಲ, ಒಟ್ಟು 83 ಕ್ಷೇತ್ರಗಳಲ್ಲಿ ಲೀಡು. ಬೆಂಗಳೂರು ಗ್ರಾಮಾಂತರ ನೋಡಿದ್ರಿ, ಬೆಳಗಾವಿ ನೋಡಿದ್ರಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಕ್ಷೇತ್ರ ಶಿವಮೊಗ್ಗ. BY ರಾಘವೇಂದ್ರ ವರ್ಸಸ್ ಗೀತಾ ಶಿವರಾಜ್ ಕುಮಾರ್. BY ರಾಘವೇಂದ್ರ 2,43,715 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. 2,43,715 ಮತಗಳ ಅಂತರ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಶಿವಮೊಗ್ಗ ನಗರ, ಶಿವಮೊಗ್ಗ ಗ್ರಾಮಾಂತರ, ತೀರ್ಥಹಳ್ಳಿ, ಸಾಗರ, ಸೊರಬ, ಶಿಕಾರಿಪುರ, ಭದ್ರಾವತಿ, ಬೈಂದೂರು ಇಷ್ಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಇವುಗಳ ಪೈಕಿ 4 ಬಿಜೆಪಿ ಶಾಸಕರು, ಒಬ್ಬರು JDS ಶಾಸಕರು, 3 ಕಾಂಗ್ರೆಸ್ ಶಾಸಕರಿದ್ದಾರೆ. ಶಿವಮೊಗ್ಗ ನಗರ ಬಿಜೆಪಿ, ಶಿವಮೊಗ್ಗ ಗ್ರಾಮಾಂತರ JDS, ತೀರ್ಥಹಳ್ಳಿ ಬಿಜೆಪಿ, ಸಾಗರ ಕಾಂಗ್ರೆಸ್, ಸೊರಬ ಕಾಂಗ್ರೆಸ್, ಶಿಕಾರಿಪುರ ಬಿಜೆಪಿ, ಭದ್ರಾವತಿ ಕಾಂಗ್ರೆಸ್, ಬೈಂದೂರು ಬಿಜೆಪಿ. ಇಷ್ಟು ಯಾರ್ಯಾರು ಎಷ್ಟೆಷ್ಟು ಲೀಡ್ ಕೊಟ್ಟರು ತಮ್ಮ ತಮ್ಮ ಪಕ್ಷಗಳಿಗೆ ಅಥವಾ ಮೈತ್ರಿ ಪಕ್ಷಗಳಿಗೆ. ಶಿವಮೊಗ್ಗ ನಗರ SN ಚನ್ನಬಸಪ್ಪ ಬಿಜೆಪಿ ಶಾಸಕರು ಬಿಜೆಪಿಗೆ 35,090 ಮತಗಳ ಲೀಡ್ ಕೊಟ್ಟಿದ್ದಾರೆ. ಶಿವಮೊಗ್ಗ ಗ್ರಾಮಾಂತರ ಶಾರದಾ ನಾಯಕ್ JDS ಮೈತ್ರಿ ಅಭ್ಯರ್ಥಿ BY ರಾಘವೇಂದ್ರರಿಗೆ 39,668 ಲೀಡ್ ಕೊಟ್ಟಿದ್ದಾರೆ. ಆರಗ ಜ್ಞಾನೇಂದ್ರ ಬಿಜೆಪಿ ಶಾಸಕರು 35,549 ಮತಗಳ ಲೀಡ್ ಕೊಟ್ಟರು ಬಿಜೆಪಿಗೆ. 35,549 ಮತಗಳ ಲೀಡ್. ಸಾಗರ, ಬೇಳೂರು ಗೋಪಾಲಕೃಷ್ಣ ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲಿ ಬಿಜೆಪಿ 26,519 ಮತಗಳ ಲೀಡ್ ಪಡೆದಿದೆ. ಬೇಳೂರು ಗೋಪಾಲಕೃಷ್ಣರ ಕ್ಷೇತ್ರದಲ್ಲಿ ಬಿಜೆಪಿ ಪಡೆದಿರುವ ಲೀಡು 26,519. ಮೋಸ್ಟ್ ಇಂಟ್ರೆಸ್ಟಿಂಗ್, ಸೊರಬ ಮಧು ಬಂಗಾರಪ್ಪ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು, ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೀತಾ ಶಿವರಾಜ್ ಕುಮಾರ್, ಮಧು ಬಂಗಾರಪ್ಪನವರ ಸ್ವಂತ ಸಹೋದರಿ. ಈ ಕ್ಷೇತ್ರದಲ್ಲಿ ಮಧು ಬಂಗಾರಪ್ಪನವರು ಗೆದ್ದು ಬಂದಿರುವ ಸೊರಬ ಕ್ಷೇತ್ರದಲ್ಲಿ ಬಿಜೆಪಿ 17,931 ಮತಗಳ ಲೀಡ್ ತಗೊಂಡಿದೆ. 17,931 ಮತಗಳ ಲೀಡ್ ಬಿಜೆಪಿಗೆ. ಇಂಟ್ರೆಸ್ಟಿಂಗ್ಲಿ ಬಿಜೆಪಿಯ ಅಭ್ಯರ್ಥಿ ಸಂಸದ BY ರಾಘವೇಂದ್ರರಿಗೆ ಅವರ ಸ್ವಂತ ಸಹೋದರನ ಕ್ಷೇತ್ರ ಶಿಕಾರಿಪುರದಲ್ಲಿ ಸಿಕ್ಕಿರೋದು 11,481 ಮತಗಳ ಲೀಡು. ಆದರೆ ಮಧು ಬಂಗಾರಪ್ಪನವರ ಸೊರಬದಲ್ಲಿ ಸಿಕ್ಕಿರೋದು 17,931 ಲೀಡು. ವಿಜಯೇಂದ್ರರು ತಮ್ಮ ಕ್ಷೇತ್ರದಲ್ಲಿ ತಮ್ಮ ಸಹೋದರನಿಗೆ ಕೊಡಿಸಿದ ಲೀಡ್ಗಿಂತ ಮಧು ಬಂಗಾರಪ್ಪನವರ ಕ್ಷೇತ್ರದಲ್ಲಿ BY ರಾಘವೇಂದ್ರ ಪಡೆದಿರುವ ಲೀಡ್ ಜಾಸ್ತಿ. ನೋಡಿ, ರಾಜಕಾರಣದಲ್ಲಿ ಏನೇನೆಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳಿರ್ತವೆ ಅಂತ. ಭದ್ರಾವತಿ BK ಸಂಗಮೇಶ್ ಕಾಂಗ್ರೆಸ್ ಶಾಸಕರು, ಇಲ್ಲಿ ಬಿಜೆಪಿ 19,103 ಮತಗಳ ಲೀಡ್. ಬೈಂದೂರು ಬಿಜೆಪಿ ಶಾಸಕರು ಗುರುರಾಜ್ ಗಂಟಿಹೊಳಿ 56,762 ಮತಗಳ ಲೀಡನ್ನು ಬಿಜೆಪಿ ಕೊಟ್ಟಿದ್ದಾರೆ. 56,762 ಮತಗಳ ಲೀಡ್. ಎಲ್ಲ ಲೀಡ್ಗಳ ಆಧಾರದ ಮೇಲೆ ಅಂತಿಮವಾಗಿ 2,43,715 ಮತಗಳ ಅಂತರದೊಂದಿಗೆ BY ರಾಘವೇಂದ್ರ ಗೀತಾ ಶಿವರಾಜ್ ಕುಮಾರ್ ವಿರುದ್ಧ ಗೆದ್ದರು. ಪ್ರಶಾಂತ್, ಅಜಿತ್, 8 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಅನ್ಸ. ಹೌದು, ಎಲ್ಲ 8 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. ಆಮೇಲೆ ಯಾವುದೇ ಕ್ಷೇತ್ರದಲ್ಲಿ ಲೀಡ್ ನಾಟ್ ಲೆಸ್ ದೆನ್ 10,000. ಎಸ್, ಹೌದು.
ಈಗ ಶಿವಮೊಗ್ಗ ನಗರದಲ್ಲಿ ಶಿಕಾರಿಪುರನೇ ಅತ್ಯಂತ ಕಡಿಮೆ ಲೀಡ್. ಅದೇ ನಾನು ಹೇಳಬೇಕಂತಿದ್ದೆ. ಅಂದರೆ ಯಡಿಯೂರಪ್ಪ ಅವರು ಕಳೆದ ಬಾರಿ ಶಿಕಾರಿಪುರ ಕ್ಷೇತ್ರವನ್ನು ವಿಜೇಂದ್ರಗೆ ಬಿಟ್ಟುಕೊಟ್ಟ ನಂತರ ವಿಜೇಂದ್ರ ಕೂಡ ತುಂಬ ದೊಡ್ಡ ಲೀಡಿಂದ ಅಲ್ಲಿ ಗೆದ್ದಿರಲಿಲ್ಲ. ಎಸ್, ನಾಗನಗೌಡನ ಯಾರೋ ಅವರು ಸಾದರ ಲಿಂಗಾಯತರ ಅಭ್ಯರ್ಥಿ ನಿಂತಿದ್ದರಿಂದ, ಅದು ಪಕ್ಷೇತರಾಗಿ ನಿಂತಿದ್ದರಿಂದ ವಿಜೇಂದ್ರಗೆ ಸಮಸ್ಯೆ ಆಯಿತು. ಈ ಬಾರಿ ಕೂಡ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿದ್ದುಕೊಂಡು ವಿಜೇಂದ್ರ ತನ್ನ ಸ್ವಂತ ಸಹೋದರನಿಗೆ ಶಿಕಾರಿಪುರದಲ್ಲಿ ಕೊಡಿಸಿರ್ತಕ್ಕಂಥ ಲೀಡ್, ಅವ್ರಿಗೊಂದು ತಲೆನೋವಿದೆ ಶಿಕಾರಿಪುರದಲ್ಲಿ ಅನ್ನೋದು. 99ರಲ್ಲಿ ಒಂದು ಸಲ ಯಡಿಯೂರಪ್ಪನವರೇ ಶಿಕಾರಿಪುರದಿಂದ ಸೋತಿದ್ರು. ಬಟ್ ಯಡಿಯೂರಪ್ಪನವರ ಕೆಲಸ ಕಾರ್ಯಗಳಿಂದಾಗಿ ಆ ಕ್ಷೇತ್ರ ಅದು ಬಿ ಜೆ ಪಿ ಮಯ ಮತ್ತು ಯಡಿಯೂರಪ್ಪಮಯವಾಗಿದೆ. ಆದರೆ ವಿಜೇಂದ್ರ 1 ವರ್ಷದಲ್ಲಿ ಲೀಡನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಅವರು ರಾಜ್ಯಾಧ್ಯಕ್ಷರಾಗಿರ್ಬೋದು, ಸ್ವಂತ ಕ್ಷೇತ್ರದಲ್ಲಿ ಲೀಡನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಿಲ್ಲ. ಅದೇ ರೀತಿ ಸೊರಬ ಮಧು ಬಂಗಾರಪ್ಪ ಏನು ಹೇಳಿದರು, ಹೈಕಮಾಂಡ್ಗೆ ಏನು ಹೇಳಿದರು, ನನ್ನ ತಂಗಿಯನ್ನು ಕರ್ಕೊಂಡು ಬಂದು ನಾನು ನಿಲ್ಲಿಸ್ತೀನಿ, ಇಲ್ಲೊಂದು ರೀತಿ ಲಿಂಗಾಯತ್ ವರ್ಸಸ್ ಈಡಿಗ ಫೈಟ್ ಇದೆ, ಅದರ ಲಾಭ ನಮ್ಮ ಕಾಂಗ್ರೆಸ್ಸಿಗೆ ಆಗುತ್ತೆ, ಆ ಕಾರಣದಿಂದ ಗೀತಾ ಶಿವರಾಜ್ಕುಮಾರ್ಗೆ ಟಿಕೆಟ್ ಕೊಡಿ ಅನ್ನೋದನ್ನು ಕನ್ವಿನ್ಸ್ ಮಾಡಿ ಈ ಬ್ರಾಡ್ ಗೀತಾ ಶಿವರಾಜ್ಕುಮಾರ್ ದೇ. ಹಾಗೆಯೇ ರಾಜ್ಕುಮಾರ್ ಕುಟುಂಬದಿಂದ ಚುನಾವಣೆಗೆ ನಿಲ್ಲುವ ಪದ್ಧತಿ ಇಲ್ಲ. ಆದರೆ ಗೀತಾ ಶಿವರಾಜ್ಕುಮಾರ್ ಬಂಗಾರಪ್ಪನವರ ಮಗಳು ಅನ್ನುವ ಕಾರಣಕ್ಕೋಸ್ಕರ ಶಿವರಾಜ್ಕುಮಾರ್ ಕೂಡ ಅವರೂ ಹೋಗಿ ಪ್ರಚಾರ ಮಾಡಿದರು. ಆದರೆ 8ಕ್ಕೆ ಯಾವುದೇ ಕ್ಷೇತ್ರದಲ್ಲಿ ಅವ್ರಿಗೆ ಲೀಡ್ ಬಂದಿಲ್ಲ. ಸ್ವಂತ ಸೊರಬದಲ್ಲಿ ಲೀಡ್ ಕೊಡಿಸ್ಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಾಧ್ಯ ಆಗಿಲ್ಲ. ಅವ್ರಿಗೆ ಭಾಳ ಅಂದರೆ ನನಗನ್ಸುತ್ತೆ ಅಜಿತ್, ದ ಪೀಸ್ ಆಫ್ ಅಡ್ವೈಸ್ ಟು ಮಧು ಬಂಗಾರಪ್ಪ, ಸಚಿವರಾದ ನಂತರ ಭಾಷೆ, ಬಳಸುವ ಭಾಷೆ, ಮಾತನಾಡುವ ಶೈಲಿ ಸ್ವಲ್ಪ ಶಾಲೀನತೆಯಿಂದ ಕೂಡಿದ್ರೆ, ಯಾಕಂದರೆ ಟಿ ವಿಯಲ್ಲಿ ನಾವು ಏನು ಮಾತಾಡ್ತೀವಲ್ಲ ಅದು ಹೆಂಗೆ ಪರ್ಸೀವ್ ಆಗುತ್ತೆ ನಿಮಗೆ ಗೊತ್ತಿರಲ್ಲ ಜನರಿಗೆ. ಪ್ರಾಯಶಃ ನನಗನ್ಸುತ್ತೆ ಅದು ಜನರಿಗೆ ಇಷ್ಟ ಆದಂತೆ ಕಾಣ್ತಾ ಇಲ್ಲ. ಆನ್ ದ ಕಾಂಟ್ರರಿ ರಾಘವೇಂದ್ರ ನೋಡಿ, ವಿಜೇಂದ್ರ ಇನ್ನೂ ಯಡಿಯೂರಪ್ಪನವರ ನೆರಳಿನಿಂದ ಆಚೆಗೆ ಬಂದಿಲ್ಲ. ಈ ಚುನಾವಣೆ ಹೈದರಾಬಾದ್ ಕರ್ನಾಟಕದ ರಿಸಲ್ಟ್ಸ್ಗಳು ಅದನ್ನು ಸ್ಪಷ್ಟವಾಗಿ ಹೇಳ್ತವೆ. ಬಟ್ ಕ್ರೆಡಿಟ್ ಟು ರಾಘವೇಂದ್ರ, ಹೀ ಈಸ್ ನಂಬರ್ 1 ಇನ್ ವರ್ಕಿಂಗ್ ಸ್ಟೈಲ್ ಚೆನ್ನಾಗಿದೆ, ಕೆಲಸಗಾರ, ಆಕ್ಸೆಸಿಬಲ್ಲು. ಏನು ಕೆಲಸ ಮಾಡಿದ್ದೀವಿ ಅನ್ನೋದನ್ನು ನೀಟಾಗಿ ಕಮ್ಯುನಿಕೇಟ್ ಕ್ಷೇತ್ರದಲ್ಲಿ ಸಂಸದರ ಕೆಲಸಗಳ ಪಟ್ಟಿನ ಯಾರು ಅಂದರೆ ಜನಸಾಮಾನ್ಯರು ಹೇಳ್ತಾರೆ. ಮತ್ತು ಯಡಿಯೂರಪ್ಪ ನೆರಳಿನಿಂದ ಆಚೆಗೆ ಬಂದು ರಾಘವೇಂದ್ರ ಕೆಲಸ ಮಾಡ್ತಾ ಇದ್ದಾರೆ. ಅದು ಕೂಡ ರಾಘವೇಂದ್ರರ ಜನಪ್ರಿಯತೆಗೆ ಸಾಕ್ಷಿ ಅಂತ ಅನಿಸುತ್ತೆ. ಇಲ್ಲ ಅಂದರೆ ಈಶ್ವರಪ್ಪನವರು ಅವರು 89ರಿಂದ ಪ್ರತಿನಿಧಿಸ್ತಿದ್ದ ಕ್ಷೇತ್ರದಲ್ಲಿ ಅವರು ಪಡೆದ ಮತಗಳು ಎಷ್ಟು? ಶಿವಮೊಗ್ಗ ನಗರದಲ್ಲಿ 12,154. ಓವರಾಲ್ ಆಗಿ 30,000 ತೆಗೆದುಕೊಂಡಿದ್ದಾರೆ. ಡಿಪಾಸಿಟ್ ಜಪ್ತಾಗಿದೆ. ಆದರೆ 30,050 ಮತಗಳನ್ನು ಒಟ್ಟು ತೆಗೆದುಕೊಂಡಿದ್ದಾರೆ ಅವರು. ಬಟ್ ಶಿವಮೊಗ್ಗ ನಗರ ಅವ್ರದೇ ಕ್ಷೇತ್ರದಲ್ಲಿ 12,000, ಅವ್ರದೇ ಕ್ಷೇತ್ರದಲ್ಲಿ ಕೇವಲ 12,154 ಮತಗಳನ್ನು ಪಡೆದಿದ್ದಾರೆ. ನನಗನ್ಸೋದು ಈಗ ಬೇಳೂರು ಗೋಪಾಲಕೃಷ್ಣ ದೊಡ್ಡ ಅಂತರದಲ್ಲಿ ಗೆದ್ದರು ಮೊನ್ನೆ ಸಾಗರದಿಂದ. ಆದರೆ ಲೀಡ್ ಕೊಡಿಸುವಾಗ ಬಿ ಜೆ ಪಿಗೆ ದೊಡ್ಡ ಮಟ್ಟದಲ್ಲಿ ಅದು ಲೀಡ್ ಕೊಟ್ಟಿದೆ. ಶಾರದಾಪುರ ನಾಯಕ್, ಭದ್ರಾವತಿ ಬಿಡಿ, ಈಗ ಅದು ಜೆ ಡಿ ಎಸ್ನೂ ಅಲ್ಲಿ ಸ್ಟ್ರಾಂಗ್ ಇದೆ, ಬಿ ಜೆ ಪಿ ಮತ್ತು ಯಾಕಂದರೆ ಒಕ್ಕಲಿಗರ ಮತಗಳಲ್ಲಿವೆ. ಒಕ್ಕಲಿಗರು ದೊಡ್ಡ ಸಂಖ್ಯೆಯಲ್ಲಿ ಮಂಡ್ಯ ಕಡೆಯಿಂದ ಭದ್ರಾವತಿಗೆ ಬಂದಿದ್ದರು ಸ್ಟೀಲ್ ಫ್ಯಾಕ್ಟ್ರಿ ಕಾರಣದಿಂದ. ದೊಡ್ಡ ಸಂಖ್ಯೆಯಲ್ಲಿ ಒಕ್ಕಲಿಗರ ಮತಗಳು ಇವೆ ಅಲ್ಲಿ. ಹೀಗಾಗಿ ಬಿ ಜೆ ಪಿಗೂ ಕೂಡ ಒಂದು ಲೀಡ್ ಸಿಕ್ಕಿದೆ. ರಾಘವೇಂದ್ರ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಲಿಂಗಾಯತರ ಮತಗಳು ಸಹಜವಾಗಿ ರಾಘವೇಂದ್ರಕ್ಕೆ ಬಂದಿವೆ. ಆದರೆ ಮಧು ಬಂಗಾರಪ್ಪ ಕ್ಷೇತ್ರದಲ್ಲಿ ಲೀಡ್ ಕಡಿಮೆ ಆಗಿರ್ತಕ್ಕಂಥದ್ದು ಅವರ ಚಿಂತೆಯ ಗೆರೆಗಳನ್ನು ಹೆಚ್ಚಿಸ್ತವೆ. ಆಮೇಲೆ ಕುಮಾರ್ ಬಂಗಾರಪ್ಪ ಕೂಡ ಆಗಾಗ ಅವರು 1 ವರ್ಷ ಸುಮ್ಮನಿದ್ರು. ಚುನಾವಣೆಯ ಸಂದರ್ಭದಲ್ಲಿ ಹೊರಗಡೆ ಬಂದು ಮಧು ಬಂಗಾರಪ್ಪ ವಿರುದ್ಧ ಮಾತನಾಡಲಿಕ್ಕೆ ಆರಂಭಿಸಿದರು, ಒಂದು ಸಭೆ ನಡೆಸಿದರು. ಅದು ನನಗನ್ಸುತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಧು ಬಂಗಾರಪ್ಪ ಕ್ಷೇತ್ರದಲ್ಲಿ ಲೀಡ್ ಕಡಿಮೆ ಆಗಿರ್ತಕ್ಕಂಥದ್ದು ಸ್ವಲ್ಪ ಚಿಂತೆಯ ಗೆರೆಗಳು ಮಧು ಬಂಗಾರಪ್ಪಗೆ ಅಂತ ಅನ್ಸುತ್ತೆ. ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ ನಂತರ ಮತ್ತೊಂದು ಇಂಟ್ರೆಸ್ಟಿಂಗ್ ಕ್ಷೇತ್ರ ಕಲಬುರ್ಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರ. ಅಳಿಯನ್ನು ನಿಲ್ಲಿಸಿ ಗೆಲ್ಲಿಸ್ಕೊಂಡಿದ್ದಾರೆ. ಯಾವ್ಯಾವ ವಿಧಾನಸಭಾ ಕ್ಷೇತ್ರ ಏನೇನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.